ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಕನ್ನಡ ಚಿತ್ರೋದ್ಯಮ ಬಂದ್ ಮಾಡೋ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕಪ್ಪ ಅಂದರೆ ನಿರ್ಮಾಪಕಗಳು 2 ವರ್ಷಕ್ಕೆ ಒಂದು 3 ವರ್ಷಕ್ಕೆ ಒಂದು ಫಿಲಮ್ ಮಾಡಿದ್ರೆ ಅಥವಾ ಹೀರೋಗಳು ಫಿಲಮ್ ಇಲ್ದೇನೆ ಮನೆಯಲ್ಲಿ ಕೂತಿದ್ರೆ ಥಿಯೇಟರ್ಗಳ ಕತೆ ಏನಾಗಬೇಕು? ಫಿಲಮ್ನೇ ನಂಬ್ಕೊಂಡಿರೋರ ಕತೆ ಏನಾಗಬೇಕು? ಅವ್ರ ಹೊಟ್ಟೆಗೆ ಊಟ ಇಲ್ಲ ಅಂದರೆ ಏನು ಮಾಡ್ತಾರೆ ಪಾಪ? ಅದಕ್ಕೋಸ್ಕರ ಫಿಲಮ್ ಚೇಂಬರ್ ಅಲ್ಲಿ ಇವತ್ತು ಒಂದು ಮೀಟಿಂಗ್ ನಡೆದಿದೆ. ಇವತ್ತು ಕೂಡ ನಾಳೆ ಸಹ ಒಂದು ಮೀಟಿಂಗ್ ನಡೆಯಲಿದೆ. ಏನಪ್ಪ ಅಂದರೆ ಹೀರೋಗಳಾಗ್ಬೋದು, ವರ್ಷಕ್ಕೆ ಒಂದೊಂದು ಫಿಲಮ್ ಆದರೂ ಕೊಡಲೇಬೇಕು, ಇಲ್ಲಾಂದರೆ ಥಿಯೇಟ್ರುಗಳು ಮುಚ್ಚುವ ಸಾಧ್ಯತೆಗಳು ತುಂಬ ಹೆಚ್ಚು ಕಾಣ್ತಾ ಇದೆ. ಇವರು 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಫಿಲಮ್ ತೆಗೆದ್ರೆ ಯಾರು ಬರ್ತಾರೆ ಸ್ವಾಮಿ ಥಿಯೇಟ್ರಿಗೆ? ಜನಗಳಿಗಾದ್ರೂ ಒಂದು ಖುಷಿ ಇರುತ್ತಲ್ವ, ನಮ್ಮ ಹೀರೋ ಬಂದರು, ನಾವು ಫಿಲಮ್ ನೋಡಲೇಬೇಕು ಥಿಯೇಟ್ರಿಗೆ ಹೋಗಿ. ನೀವು ಇಷ್ಟು ಬಂಡವಾಳ ಅಂತ ಹಾಕಿರ್ತೀರ, ಆ ಬಂಡವಾಳ ಎತ್ತೋಕ್ಕಾದ್ರೂ ಅಥವಾ ಜನಗಳನ್ನ ಆ ಬಂಡವಾಳ ನಿಮಗೋಸ್ಕರ ನೀವು ಹಾಕಿರೋ ಬಂಡವಾಳನಾದರೂ ಅವರು ಫಿಲಮ್ ನೋಡ್ಬಿಟ್ಟು ನಿಮ್ಗೆ ಕೊಡ್ಬೇಕು ತಾನೆ. ಆ ಬಂಡವಾಳನ ಅದಕ್ಕಾದ್ರೂ ನೀವು ಫಿಲಮ್ನ ಬಿಡ್ಬೇಕು ತಾನೆ. ಪ್ರೈವಸಿ ಪ್ರಾಬ್ಲಮ್ ಇದೆಯಾ? ಸಮಸ್ಯೆ ಏನಿರ್ಬೋದು ವೀಕ್ಷಕರ? ಹಳೆ ಫಿಲಮ್ಗಳೆಲ್ಲ ತಿರ್ಗಾ ರಿಲೀಸ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಮೊನ್ನೆ ಅಷ್ಟೇ ರಿಲೀಸ್ ಆಯಿತು. ತಿರ್ಗಾ ಉಮಾಪತಿಯವರು ಹೇಳಿರೋ ಪ್ರಕಾರ ಬೆಳಿಗ್ಗೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಅವ್ರಿಗೆ ಯಾರೋ ಫೋನ್ ಮಾಡಿದ್ರಂತೆ, ರಾಬರ್ಟ್ನ ರಿಲೀಸ್ ಮಾಡೋಣ. ಇವರು ಅದಕ್ಕೆ ಹೇಳಿದ್ದಾರೆ, ಬೇಡಪ್ಪ ನಿಮ್ದೇನು ಖರ್ಚು ವೆಚ್ಚ ಬೇಡ, ಎಲ್ಲ ನಾನು ಖರ್ಚು ವೆಚ್ಚ ನೋಡ್ಕೊತೀನಿ, ಬಂದಿದ್ದಲ್ಲಿ ಅಲ್ಪ ಸ್ವಲ್ಪ. ಸರಿನಪ್ಪ ಆಯಿತು, ನಿನಗೆ ಬಿಟ್ಟಿದ್ದು. ಏಕೆ ಈ ಸಮಸ್ಯೆ ವೀಕ್ಷಕರೇ? ರಾಬರ್ಟ್ ರಿಲೀಸು ಯಾಕೆ? ಹೊಸ ಫಿಲಮ್ಗಳು ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಸ್ಯಾಂಡಲ್ವುಡ್ಗೆ ಬಂದ್ಬಿಟ್ಟಿದ್ಯಾ? ಓಮ್ ರಿಲೀಸ್ ಆಯಿತು, ನಮ್ಮ ಜಾಕಿ ಬಿಡಿ ಅಭಿಮಾನಿಗಳಿಗೋಸ್ಕರನೇ ರಿಲೀಸ್ ಮಾಡಿತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಈ ಕುರಿತು ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಹೀರೋಗಳು ವರ್ಷಕ್ಕೊಂದು ಫಿಲಮ್ ಮಾಡಿದ್ರೆ ಥಿಯೇಟರ್ಗಳು ಏನಾಗಬೇಕು? ಹಿರಿಯ ಕಲಾವಿದ್ರೂ ಹಾಕೋತಾ ಇಲ್ಲ, ಈಗ ಬರೋ ಕಲಾವಿದ್ರೂ ಹಾಕೋತಾ ಇಲ್ಲ. ಸೈಡ್ ಆ್ಯಕ್ಟರ್ಗಳ ಕತೆ ಏನು? ಮೇಕಪ್ ಮ್ಯಾನ್ಗಳು ಅವ್ರ ಕತೆ ಏನು? ಫಿಲಮ್ ಇಂಡಸ್ಟ್ರಿ ನಂಬ್ಕೊಂಡಿರೋರ ಅವ್ರ ಕತೆ ಏನು? ಈಗಿನ ಪರಿಸ್ಥಿತಿ ಇವಾಗ ತೆಲಂಗಾಣದಲ್ಲಿ ಬಂದಿದೆ. ಆಗಲೇ 2 ವಾರ ಆಯಿತು ಅಲ್ಲಿ ಫಿಲಮ್ ಇಂಡಸ್ಟ್ರಿ ಕ್ಲೋಸ್ ಆಗಿ. ಅವರು ಸಹ ಇದೇ ಪರಿಸ್ಥಿತಿಲಿ ಇದ್ರು. ಯಾವ ಹೀರೋಗಳಾಗ್ಬೋದು ಅಥವಾ ನಿರ್ಮಾಪಕಗಳಿಗಾಗ್ಬೋದು 2-3 ವರ್ಷಕ್ಕೆ ಒಂದೊಂದು ಫಿಲಮ್ ತೆಗಿತಾ ಇದ್ರು ಅಂತ ಇವಾಗ 2 ವಾರದಿಂದ ಬಂದ್ ಮಾಡಿದ್ದಾರೆ ವೀಕ್ಷಕರ. ನಾವು ಅದೇ ಥರ ಮಾಡಿದ್ರೆ ಅವಾಗಾದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿಯವರ ಹೀರೋಗಳಾಗ್ಬೋದು, ನಿರ್ಮಾಪಕರುಗಳಾಗ್ಬೋದು ಎತ್ತೆಚ್ಚಿಕೊಂಡು ಫಿಲಮ್ ಬೇಗ ರಿಲೀಸ್ ಮಾಡ್ತಾರಾ, ಫಿಲಮ್ ಬೇಗ ಮಾಡ್ತಾರಾ, ಮುಗಿಸ್ತಾರಾ ಅಂತ ಯೋಚನೆ ಮಾಡ್ಬೋದು ವೀಕ್ಷಕರ. ಅದನ್ನೇ ನಂಬ್ಕೊಂಡಿರೋ ಪರಿಸ್ಥಿತಿ. ಈಗ ಥಿಯೇಟ್ರುಗಳು ಒಬ್ಬೊಬ್ರು ಸ್ವಂತನೂ ಇರುತ್ತೆ, ಬಾಡಿಗೆನೂ ಇರುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ನಂಬ್ಕೊಂಡು, ನಮ್ಮ ಹೀರೋಗಳನ್ನ ನಂಬ್ಕೊಂಡು ಅವ್ರು ಬಂಡವಾಳ ಹಾಕ್ಬಿಟ್ಟಿರ್ತಾರೆ. ಇವರು ಈ ಥರ ವರ್ಷಕ್ಕೊಂದು ಫಿಲಮ್ ತೆಗೆದ್ರೆ ಫಿಲಮೇ ರಿಲೀಸ್ ಆಗಿಲ್ಲ ಅಂದರೆ ಅವರು ರೆಂಟ್ಗಳು ಹಾಕಿ ಹೇಗೆ ಕಟ್ತಾರೆ ಹೇಳಿ? ತುಂಬ ಕಷ್ಟ ಅಲ್ವ ವೀಕ್ಷಕ? ಇದೇ ಮೊನ್ನೆ ಅಷ್ಟೇ ಹೋದ ವಾರ ಇರ್ಬೋದು, ಪ್ರಥಮ್ ಒಂದು ಮಾತು ಹೇಳ್ತಾರೆ. ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಅವರು, ನಾವೇನು ಮಾಡಿದ್ರು ನಮ್ಮನ್ನು ತೋರಿಸೋದೇ ಇಲ್ಲ, ಬರೀ ಪೆನ್ ಡ್ರೈವ್ ಪ್ರಕರಣ, ರೇವಣ್ಣನ ಪ್ರಕರಣ, ಎಲ್ಲಿದ್ಯಾಣ ನೀನು, ಬಂದ್ಬಿಡೋಣ ಅಂತ, ನಿನ್ನ ಮಖ ತೋರಿಸ್ಬಿಟ್ಟು ಎತ್ತನೋ ಹೋಗ್ಬಿಡೋಣ, ನಮ್ಮ ಹೊಟ್ಟೆ ಮೇಲೆ ಹಾಕಿ ಹೊಡಿತಾ ಇದೆಯಾ, ನಮ್ಮ ಫಿಲಮ್ಗಳು ರಿಲೀಸ್ ಆಗ್ತಾ ಇಲ್ಲ, ಜನಗಳು ನೋಡ್ತಾ ಇಲ್ಲ, ಬರೀ ನಿಂದೇ ಪ್ರೈವಸಿ, ನಿನ್ನ ಪೆನ್ ಡ್ರೈವ್ ಪ್ರಕರಣನೇ ಆಗೋಯ್ತು. ದಿನದ 24 ಗಂಟೆ ನಿಮ್ಮ ಪೆನ್ ಡ್ರೈವ್ ಪ್ರಕರಣನೇ ನಾವು ನೋಡಿ ಸಾಕಾಗ್ಬಿಟ್ಟೈತೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆಯಾ. ಹಿರಿಯರ ನಟರು ಎಲ್ಲ ಕೂತಿರ್ತಾರೆ ನನ್ನ ಪಕ್ಕದಲ್ಲಿ, ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದೆಯಾ, ಬರೀ ನಿಂದೆ ಆಗೋಯ್ತು. ನಾವು ಪ್ರಮೋಷನ್ಗಳು ಎಲ್ಲಿ ಮಾಡ್ಕೊಳೋಣ? ನೀನು ಬರೀ ನಿಂದೆ ತೋರಿಸ್ತಾ ಇದ್ರೆ ಪ್ರಮೋಷನ್ಗಳು ಎಲ್ಲಿ ಮಾಡ್ಕೊಳೋಣ? ಮೊನ್ನೆ ಅಷ್ಟೇ ತಿರ್ಗಾ ಅವರು ಇನ್ನೊಂದು ಹೇಳಿದರೆ, ಹುಬ್ಳಿಲಿ ಇದಾಯಿತು, ತಲೆ ಕತ್ತರಿಸಿದ್ರು, ಅದನ್ನು ತೋರಿಸ್ಲಿಲ್ಲ, ಬರೀ ನಿಂದೆ ತೋರಿಸ್ತಾರೆ. ಅವ್ರದ್ದೊಂದು 5 ನಿಮಿಷ ತೋರಿಸ್ರಿ, ನಿಂದು 5 ಅವರ್ ತೋರಿಸಿರ್ತಾರೆ. ಈ ಥರ ಹೇಳಿದ್ದಾರೆ ವೀಕ್ಷಕರೇ. ಏಕೆಂದರೆ ಫಿಲಮ್ ಮಾಡಿರ್ತಾರಲ್ಲ ವೀಕ್ಷಕರೇ, ಅವ್ರಿಗೆ ಗೊತ್ತು ಆ ಕಷ್ಟಪಟ್ಟಿರ್ತಾರೆ. ಬೆವರು ಸುರಿಸಿ ಕೆಲಸ ಮಾಡಿರ್ತಾರೆ ಅದರಲ್ಲೇ.
ಆ ಥರ ಆದಾಗ ಅವ್ರು ಫಿಲಮ್ ರಿಲೀಸ್ ಮಾಡಬೇಕಾದ್ರೆ ಜನ ಬಂದ್ಬಿಟ್ಟು ಫಿಲಮ್ ನೋಡಿಲ್ಲ ಅಂದರೆ ಹೇಗನ್ಸುತ್ತೆ ವೀಕ್ಷಕರೇ? ಮಾಧ್ಯಮದವರು ಇವತ್ತು ಫಿಲಮ್ ರಿಲೀಸ್ ಆದರೆ ಮಾಧ್ಯಮದವರು ಆಗ್ಬೋದು, ಸ್ವಲ್ಪ ಹೇಳ್ಬೇಕು, ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಬರೀ ಪೆನ್ ಡ್ರೈವ್ ಪ್ರಕರಣನೇ ತೋರಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಅಂತ ನಾನು ಹೇಳ್ತಾ ಇಲ್ಲ, ಪ್ರಥಮ್ ಅವ್ರು ಹೇಳಿದ್ದಾರೆ. ನೋಡೋಣ ವೀಕ್ಷಕರೇ, ನಾಳೆನೂ ಸಹ ಒಂದು ಮೀಟಿಂಗ್ ಇದೆ ಕನ್ನಡ ವಾಣಿಜ್ಯ ಮಂಡಳಿ ಸಿನಿಮಾ ಚೇಂಬರ್ನಲ್ಲಿ. ನಾಳೆನೂ ಸಹ ನಿರ್ಮಾಪಕ ಅವ್ರ ಸಂಘ ಆಗ್ಬೋದು ಅಥವಾ ಒಂದು ಹೀರೋಗಳ ಸಂಘ ಆಗ್ಬೋದು ಒಂದು ಮೀಟಿಂಗ ನಡೆಸ್ತಾರೆ ಅಂತ ಕೇಳಿ ಬಂದಿದೆ. ನೋಡೋಣ ಏನು ಮಾಡ್ತಾರೆ ಅಂತ. ಅಂದರೆ ಹೀಗೆ ಆದರೆ ಆಗಲ್ಲ ವೀಕ್ಷಕರೇ. ನಮ್ಮ ಹೀರೋಗಳು ಸಹ ಎತ್ತೇಚ್ಕೊಬೇಕು. ಅಭಿಮಾನಿಗಳಿಗೆ ಕೋಟಿ ಕೋಟಿ ಜನ ಇರ್ತಾರೆ ಅಭಿಮಾನಿಗಳು, ಅದ್ರಲ್ಲಿ ನಾವು ಒಬ್ಬರು. ನಮಗೂ ನಮ್ಮ ಫಿಲಮ್ ರಿಲೀಸ್ ಆಗಲಿ, ನಾವು ನೋಡಬೇಕು ಅಂತ ನಮಗೂ ಕುತೂಹಲ ಇರುತ್ತೆ ತಾನೆ. ವರ್ಷಕ್ಕೊಂದು ಅಥವಾ 2 ಫಿಲಮ್ ಕೊಟ್ಟರೆ ಥಿಯೇಟ್ರುಗಳು ಉದ್ಧಾರ ಆಗುತ್ತೆ, ಜನಗಳಿಗೂ ಸಂತೋಷ ಆಗುತ್ತೆ, ನಿಮ್ಮ ಹೊಟ್ಟೆನೂ ತುಂಬುತ್ತೆ, ನಿಮ್ಮಿಂದ ಸಾವಿರಾರು ಜನನೂ ಹೊಟ್ಟೆನೂ ತುಂಬುತ್ತೆ. ನೋಡೋಣ ವೀಕ್ಷಕರೇ, ನಾಳಿನ ಸಿನಿಮಾ ಚೇಂಬರ್ನಲ್ಲಿ ಏನು ಮಾಡ್ತಾರೆ ಅಂತ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ. ವಾಸ್ತವದ ಸುದ್ದಿಗಾಗಿ ನೋಡ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.